ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ವರುಣ ದೇವ ಆಗಮನ ಇರುವಂತ ಹಿನ್ನೆಲೆಯಲ್ಲಿ ಬಿಸಿಲಿನ ಬೇಗೆಗೆ ಕಂಗೆಟ್ಟಿದ್ದ ಜನಕ್ಕೆ ಈಗ ಮಳೆರಾಯ ತಂಪೆರೆದಿರುವಂಥದ್ದು. ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಸುತ್ತಮುತ್ತಲೂ ಗುಡುಗು ಸಹಿತ ಭಾರಿ ಮಳೆ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಚಂದಾಪುರದಲ್ಲಿ ಜೋರಾಗಿದೆ ಮಳೆ. ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ ಆಗಿದೆ. ಗುಡುಗು ಸಹಿತ ಧಾರಾಕಾರ ಮಳೆಗೆ ವಾತಾವರಣ ಅಂತೂ ಕೂಲ್ ಆಗಿದೆ. ಸೊ ಮಳೆಯ ಆಗಮನದಿಂದಾಗಿ ಜನರ ಮೊಗದಲ್ಲಿ ಮಂದಹಾಸ ಇರುವಂಥದ್ದು. ಕಳೆದ ಅರ್ಧ ಗಂಟೆಯಿಂದ ಮಳೆ ಬರ್ತಾ ಇರುವಂಥದ್ದು. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಮಧ್ಯಾಹ್ನವೇ ವರುಣನ ಆಗಮನ ಆಗಿದೆ. ಸೊ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಇನ್ನು 4 ದಿನಗಳ ಕಾಲ ಭಾರಿ ಮಳೆ ಇದೆ. ಹಾಗಾಗಿ ಈಗ ಮಳೆ ಆಗಮನದಿಂದ ರೈತರ ಮೊಗದಲ್ಲಿ ಮಂದಹಾಸ ಇರಬಹುದು. ಆದರೆ ಈ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿದಾಗ ಮಳೆ ಬಂದರೆ ಖುಷಿಗಿಂತ ದುಃಖನೇ ಜಾಸ್ತಿ ಆಗುತ್ತೆ, ಬೇಸರ ಇರುತ್ತೆ. ಯಾಕೆಂದರೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ನಿಂತಲ್ಲೇ ನೀರು ನಿಂತ್ಕೊಂಡ್ಬಿಡುತ್ತೆ. ಇದ್ದಕ್ಕಿದ್ದ ಹಾಗೆ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇರುತ್ತೆ. ನೋಡಿ, ವಿದ್ಯುತ್ ಕಂಬಗಳು ಬೀಳ್ತಾ ಇರುವಂಥದ್ದು, ಮರಗಳು ಕೂಡ ಧರೆಗೆ ಉರುಳ್ತಾ ಇರುವಂಥದ್ದು, ಈ ರೀತಿಯ ಸಮಸ್ಯೆ ಇದೆ. ಸೊ ಈಗ ಇವತ್ತು ಮಧ್ಯಾಹ್ನವೇ ಮಳೆಯ ಆಗಮನ ಆಗಿರುವಂಥದ್ದು. ಬಿಸಿಲಿನ ಬೇಗೆಗೆ ಜನ ಕಂಗೆಟ್ಟಿದ್ರು. ಆದರೆ ವರುಣದೇವ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಜನರಲ್ಲಿ, ರೈತರಲ್ಲಿ ಮಂದಹಾಸ ಇರುವಂಥದ್ದು. ಮಳೆಯ ಆಗಮನ ದಿನ ಇನ್ನೂ 4 ದಿನ ಧಾರಾಕಾರ ಮಳೆ ಇದೆ. ಸೊ ಮತ್ತಷ್ಟು ಸಮಸ್ಯೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. 4 ದಿನ ಮಳೆ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಇನ್ನು 4 ದಿನಗಳ ಕಾಲ ಮಳೆ ಇದೆ. ಈಗ ಮಧ್ಯಾಹ್ನವೇ ಮಳೆಯ ಆಗಮನ ಆಗಿದೆ. ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ? ಇವತ್ತೊಂದು ಮಳೆ ಮತ್ತೊಮ್ಮೆ ತಂಪೇರುತ್ತಿದ್ದಾನೆ ಅಂತಾನೆ ಹೇಳ್ಬೋದು. ಆನೇಕಲ್ನ ಅತ್ತಿಬೆಲೆ, ಅಂದ್ರೆ ಆನೇಕಲ್ ಗಡಿಭಾಗ ಆಗಿರ್ತಕ್ಕಂಥ ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಆನೇಕಲ್ಗೆ ಗಡಿ ಕರ್ನಾಟಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಸ್ಥಳಿ, ಈ ಸುತ್ತಮುತ್ತಲೂ ಕೂಡ ಒಂದು ರೀತಿ ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಅಂದ್ರೆ ಈ ಭಾಗದಲ್ಲಿ ಸುಮಾರು ಅತಿ ಹೆಚ್ಚು ರೈತರೇ ವಾಸ ಆಗಿರೋದ್ರಿಂದ ಅವ್ರಿಗೆ ಒಂದ್ ರೀತಿ ಸಂತಸ ಮತ್ತೆ ಮುಖದಲ್ಲಿ ಒಂದ್ ರೀತಿ ಮಂದಹಾಸ ಮೂಡಿದೆ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಈಗಾಗ್ಲೇ ಭೂಮಿ ಒಣಗಿತ್ತು, ಅದು ಹದ ಮಾಡ್ಬೇಕಾಗಿತ್ತು, ರಾಗಿ ಹಾಕ್ಬೇಕಾಗಿತ್ತು, ಅಥವಾ ಹಲವಾರು ಬೆಳೆಗಳನ್ನ ಬೆಳೆಯೋಕೆ ಒಂದು ಅವಕಾಶ ಬೇಕಾಗಿತ್ತು. ಮಳೆ ಬಂದಿರ್ಲಿಲ್ಲ. ಹೀಗಾಗಿ ಮಳೆ ಸತತವಾಗಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಕೂಡ ಅತಿ ಜೋರಾದ ಮಳೆಯಿಂದಾಗಿ ಒಂದ್ ರೀತಿ ಸುತ್ತಮುತ್ತ ಎಲ್ಲಾ ಜನರಿಗೂ ಕೂಡ ಬಿಸಿಲಿನ ಬೇಗೆಯಿಂದ ಬೆಂದಿದ್ದಂತಹ ಎಲ್ರಿಗೂ ಕೂಡ ಒಂದ್ ರೀತಿ ತಂಪೇರ್ತಿದ್ದಾನೆ ಮಳೆರಾಯ ಅಂತಾನೆ ಹೇಳ್ಬೋದು. ಹೀಗಾಗಿ ಈಗಾಗಲೇ ಕೃಷಿ ಚಟುವಟಿಕೆಗಳನ್ನು ಕೂಡ ಶುರು ಮಾಡ್ಲಿಕ್ಕೆ ರೈತರು ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.